ವಿಶ್ವಾಸ್ ವತನ್ ವೈದ್ಯ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಪ್ರಶ್ನೆ ಸಂಖ್ಯೆ 321 ಮಾನ್ಯ ಇಂಧನ ಸಚಿವರಲ್ಲಿ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಬೈಲಹೊಂಗಲ ವಿಭಾಗವು ಒಟ್ಟು 4 ತಾಲೂಕುಗಳನ್ನ ಒಳಗೊಂಡಿರ್ತದೆ. ಬೈಲಹೊಂಗಲ, ಸವದತ್ತಿ, ಯರಗಟ್ಟಿ ಮತ್ತು ಕಿತ್ತೂರು ತಾಲೂಕು 4 ತಾಲೂಕುಗಳು ಸೇರಿ ಒಂದು ವಿಭಾಗ ಇದೆ. ಭೌಗೋಳಿಕವಾಗಿ ವಿಸ್ತರಣೆಯನ್ನು ಮಾಡಿದಾಗ ಬೈಲಹೊಂಗಲ ವಿಭಾಗವು ಸುಮಾರು 2698 ಚದುರ ಕಿಲೋಮೀಟರ್ ಹೊಂದಿದೆ. ಅದರಲ್ಲಿ ನಮ್ಮ ಸವದತ್ತಿ ಕೇವಲ ಒಂದೇ ಒಂದು ಉಪವಿಭಾಗ ಇರುವುದರಿಂದ ಹೇಳಲಿಕ್ಕೆ ಬಹಳಷ್ಟು ಬೇಸರ ಅನ್ನಿಸ್ತದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸವದತ್ತಿ ಉಪವಿಭಾಗವು ಭೌಗೋಳಿಕವಾಗಿ ಅತ್ಯಂತ ವಿಶಾಲವಾಗಿದ್ದು 1574 ಚದುರ ಕಿಲೋಮೀಟರ್ ಹೊಂದಿರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಸವದತ್ತಿ ಉಪವಿಭಾಗದಲ್ಲಿ ವ್ಯಾಪ್ತಿಯಲ್ಲಿ ವಿದ್ಯುತ್ ವಿತರಣಾ ಕೇಂದ್ರಗಳು 17 ಸಂಖ್ಯೆಗಳು ಇದೆ ಅಧ್ಯಕ್ಷರೇ. ಅದರಲ್ಲಿ 1 220 ಕೆವಿ ಸ್ಟೇಷನ್, 10 110 ಕೆವಿ ಸ್ಟೇಷನ್, 6 33 ಕೆವಿ ಸ್ಟೇಷನ್ ಮತ್ತು 11 ಕೆವಿ ಮಾರ್ಗಗಳ ಸಂಖ್ಯೆ 154 ಇದೆ ಅಧ್ಯಕ್ಷರೇ. ಮತ್ತೆ ಅತ್ಯಂತ ಹೆಚ್ಚು 1,50,000ಕ್ಕಿಂತ ಹೆಚ್ಚು ಗ್ರಾಹಕರು ಉಳ್ಳಂತ ಈ ಉಪವಿಭಾಗ, ಜೊತೆಗೆ HT ಗ್ರಾಹಕರು ಕೂಡ 117 ಇರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಜೊತೆಗೆ ಟ್ರಾನ್ಸ್ಫಾರ್ಮರ್ಸ್ಗಳು ಕೂಡ 12,055 ಟ್ರಾನ್ಸ್ಫಾರ್ಮರ್ಗಳು ಇರುವುದರಿಂದ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ, ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ತನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಧ್ಯಕ್ಷರೇ. ಸೊ ಹೀಗಾಗಿ ಈಗ ರಾಮದುರ್ಗ, ಗೋಕಾಕ, ರಾಯಬಾಗ ಇವನ್ನೆಲ್ಲ ಕಂಪೇರ್ ಮಾಡಿದಾಗ ನಮ್ಮ ಸವದತ್ತಿ ಉಪವಿಭಾಗ ಕೂಡ ಭೌಗೋಳಿಕವಾಗಿ ಆಗಲಿ ಅಥವಾ ಹೆಚ್ಚಿಗೆ ಫೀಡರಲ್ಲಿ ಕೂಡ ಬಹಳಷ್ಟು ಮುಂದಿದೆ ಅಧ್ಯಕ್ಷರೇ. ಅದರಲ್ಲಿ ವಿಶೇಷವಾಗಿ ಬಹುಗ್ರಾಮಗಳ ಅತ್ಯಂತ ನಾಡಿಯಾಗಿರುವಂಥ ಜೀವನಾಡಿಯಾಗಿರುವಂಥ ಮಲಪ್ರಭಾ ಅಣೆಕಟ್ಟು ಅಲ್ಲೇ ಇರೋದ್ರಿಂದ ಅಲ್ಲಿ ಅನೇಕ 15-20 ಜಾಕವೆಲ್ಗಳು ಕೂಡ ಇರತಕ್ಕಂಥದ್ದು. ಅಲ್ಲಿಂದ ಹುಬ್ಬಳ್ಳಿ, ಧಾರವಾಡ, ನವಲಗುಂದ, ನರಗುಂದ ಕುಡಿಯುವ ನೀರಿನ ಸಪ್ಲೈ ಕೂಡ ಆಗ್ತದೆ. ಮಾನ್ಯ ಅಧ್ಯಕ್ಷರೇ, ಈ ಪ್ರಶ್ನೆಯನ್ನ ಸುಮಾರು 3-4 ಬಾರಿ ಈ ಸದನದಲ್ಲಿ ಚರ್ಚೆಯನ್ನು ಮಾಡಿದ್ದೇನೆ. ಸವದತ್ತಿ ಉಪವಿಭಾಗನ ವಿಭಾಗ ಮಾಡಬೇಕು, ಯರಗಟ್ಟಿ ತಾಲೂಕಿನಲ್ಲಿರ್ತಕ್ಕಂಥ ಖಾಲಿ ಇರೋದನ್ನ ಅದನ್ನ ಉಪವಿಭಾಗವನ್ನು ಮಾಡಿ ಕೊಡಬೇಕಂತ ಕಳಕಳಿಯಿಂದ ನಾನು ಮಾನ್ಯ ಸಚಿವರಲ್ಲಿ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರು ಕೇಳಿದ ಪ್ರಶ್ನೆಗೆ ನಾನು ಸರಿಯಾದ ಉತ್ತರ ಕೊಟ್ಟಿದ್ದೀನಿ. ಬಹುಶಃ ಅವರು ಸವದತ್ತಿ ತಾಲೂಕಿನಲ್ಲಿ ಹೊಸದಾಗಿ ಒಂದು ವಿಭಾಗೀಯ ಕಚೇರಿ ಕೇಳ್ತಾ ಇದ್ದಾರೆ. ನಮ್ಮ ಈ ವರ್ಕ್ಲೋಡ್ ಪ್ರಕಾರ 1975 ಪ್ರಕಾರ ಆಗೋದಿಲ್ಲ. ಆದರೂ ಹಳೇದಾಗಿದೆ, ಅದನ್ನು ಬದಲಾವಣೆ ಮಾಡಿ ಹೊಸದಾಗಿ ವರ್ಕ್ಲೋಡ್ ನಾಮ್ಸ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀವಿ. ಅದರ ಪ್ರಕಾರ ನಿಮ್ಮ ವಿಭಾಗೀಯ ಇದನ್ನು ತುಂಬ ದೊಡ್ಡದಾಗಿದೆ, ಅದರಿಂದ ಅಲ್ಲಿ ಒಂದು ವಿಭಾಗೀಯ ಕಚೇರಿ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ, ಉತ್ತರದಲ್ಲೇ ಹೇಳಿದ್ದೀನಿ. ಅದಾದಮೇಲೆ ಇದರಲ್ಲಿ ಯಾವುದು ಯರಗಟ್ಟಿಯಲ್ಲಿ ಉಪವಿಭಾಗ ಸಮೇತ ಮಾಡ್ತೀವಿ ಅಂತ ಆನ್ಸರ್ಲಿ ಕೊಟ್ಟಿದ್ದೀನಿ, ಪಾಸಿಟಿವ್ ಆಗಿ ಕೊಟ್ಟಿದ್ದೀನಿ. ಅದನ್ನು ಮಾಡಲಿಕ್ಕೆ ನಾನು ಕ್ರಮ ತಗೊಂಡು ತಾವು ಇದನ್ನ ಅತ್ಯಂತ ಶೀಘ್ರದಲ್ಲಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ ಮಾನ್ಯ ಸಚಿವರಲ್ಲಿ. ಓಕೆ.